ನಿನ್ನೆ ಹೋಳಿಗೆ ರೆಸಿಪಿ ತೋರಿಸಿದ್ದೆ. ಇವತ್ತು ಹೋಳಿಗೆ ಸಾಂಬಾರು ದಾವಣಗೆರೆ ಸೈಡ್, ಮಧ್ಯ ಕರ್ನಾಟಕ ಸೈಡಲ್ಲಿ ಮಾಡೋವಂಥ ಹೋಳಿಗೆ ಸಾಂಬಾರು ಹೇಗೆ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು 1 ಸ್ಪೂನ್ 1.5 ಸ್ಪೂನ್ ಜೀರಿಗೆ ಹಾಕಿ, ಒಂದು ಅರ್ಧ ಸ್ಪೂನು, 10-12 ಮೆಣಸು, 1/4 ಸ್ಪೂನ್ ಮೆಂತ್ಯ, ಚಕ್ಕೆ 2 ಪೀಸ್, ಲವಂಗ 2 ಪೀಸ್ ಮತ್ತು 1 ಏಲಕ್ಕಿ, ಸ್ವಲ್ಪ ಗಸಗಸೆ. ಇದರಲ್ಲಿ ನೀವು 1 ಸ್ಪೂನ್ ಆ್ಯಡ್ ಮಾಡ್ಬೋದು ಧನಿಯಾನ. ನಾನು ಆ್ಯಡ್ ಮಾಡಿಲ್ಲ, ಧನಿಯಾ ಹಾಕಲ್ಲ ಅದಕ್ಕೆ. ಇದು ಸ್ವಲ್ಪ ಸಿಮ್ಮಿಗಿಂತ ಜಾಸ್ತಿ, ಐಗಿಂತ ಸ್ವಲ್ಪ ಕಡಿಮೆ, ಮೀಡಿಯಮ್ ಇರಲಿ. ಇದನ್ನು ಸ್ವಲ್ಪ ಚಟಪಟ ಅಂತ ಬರುತ್ತಲ್ಲ ಸೌಂಡು, ಅದು ಮತ್ತು ಸ್ಮೆಲ್ ಘಮ ಘಮ ಅಂತ ಬರುತ್ತೆ. ಇದ್ರವರೆಗೂ ಫ್ರೈ ಮಾಡಿ ಅದನ್ನು ಒಂದು ಸೈಡು ತಣ್ಣಗಾಗೋಕ್ಕೆ ಅದನ್ನು ಬಿಟ್ಬಿಡಿ. ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ಅದೇ ಪಾನಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣ ಮೆಣಸಿನ್ಕಾಯಿ ಬ್ಯಾಡಗಿದು ನಾನು ಆ್ಯಕ್ಚುಲಿ ತೊಗೊಂಡಿರೋದು. ನಿಮಗೆ ಖಾರ ಮತ್ತು ಬ್ಯಾಡಗಿ ಎರಡೂ ಬೇಕು ಅಂದರೆ 2 ಮಿಕ್ಸ್ ಮಾಡ್ಕೊಳ್ಳಿ. ನಾನೊಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದ್ರ ಜೊತೆ ಒಂದು 10 ಎಸಳು ಕರಿಬೇವು ಹಾಕಿದ್ದೀನಿ. ನಾನು ಒಂದು 10-20 ಎಸಳು ಕರಿಬೇವು ಹಾಕಿದ್ದೀನಿ. ಇದು ಯಾವ ರೀತಿ ಆಗಬೇಕು ಅಂದರೆ ಸ್ವಲ್ಪ ಹಿಂಗೆ ಕೈಲಿ ಹಿಂಗೆ ಮುರಿದಾಗ ಮುರಿಯೋ ಥರ ಇರಬೇಕು. ಹಿಂಗೆ ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಇದು ಮೆಣಸಿನ್ಕಾಯಿ. ನೀವು ಖಾರದ ಬೇಕಾದ್ರೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಅದನ್ನು ತಣ್ಣಗಾಗೋಕ್ಕೆ ಅದೆಲ್ಲ ಬಿಟ್ಬಿಡೋಣ. ಸ್ವಲ್ಪ 1 ಸ್ಪೂನು ಎಣ್ಣೆ, ತುಪ್ಪ ನೀವೇನಾದರೂ ಹಾಕೊಳ್ಳಿ. ಇದಕ್ಕೆ ತುಪ್ಪದಿಂದ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸ್ಮೆಲ್ಲು. ಬೆಳ್ಳುಳ್ಳಿ ಫಸ್ಟು 1-2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2-3 ಗೆಡ್ಡೆ, ಸ್ವಲ್ಪ ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ. 1 ಈರುಳ್ಳಿ ಹಾಕಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ, ಮತ್ತು 1 ಟೊಮೊಟೊ ಹಾಕಿದ್ದೀನಿ. 1 ನಿಂಬೆಹಣ್ಣಷ್ಟು ದಪ್ಪ ನಾನು ಹುಣಸೆಹಣ್ಣ ನೆನೆಸೋಕ್ಕಿಟ್ಟಿದ್ದೀನಿ. ಸಪ್ಪಿರ ರಸ ಇರುತ್ತಲ್ಲ, ಕಟ್ಟಿರುತ್ತಲ್ಲ, ಹೋಳ್ಗೆದು ಕಟ್ಟಿರುತ್ತಲ್ಲ, ಆ ಕಟ್ಟಲ್ಲಿ ನಾನು ಹಾಕಿದ್ದೀನಿ. ಬಟ್ ನೀವು ಹೋಳಿಗೆ ಸಾಂಬಾರು ಮಾಡಬೇಕಾದ್ರೆ ಕಟ್ಟನ್ನ ಜಾಸ್ತಿ ಇರಬೇಕು ಆ್ಯಕ್ಚುಲಿ. ಏಕೆಂದರೆ ನೀರನ್ನ ನೀವು ಆ್ಯಡ್ ಮಾಡಿಬಿಡಿ, ನೀರು ಹಾಕಿದರೆ ಟೇಸ್ಟ್ ಕಡಿಮೆ ಆಗುತ್ತೆ. ಹಾಗಾಗಿ ಫುಲ್ ಎಲ್ಲ ಕಟ್ಟಲ್ಲೇ ಆಗಬೇಕು. ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಇದಕ್ಕೆ. ಅದು ಸ್ವಲ್ಪ ಫ್ರೈ, ತೆಂಗಿನಕಾಯಿ ಹಾಕಿದ್ದೀನಿ 1-2-3 ಸ್ಪೂನ್ ನಾನು ಅದಕ್ಕೆ. ನೆಕ್ಸ್ಟ್ ನಾನು ಇದನ್ನು ಗಸಗಸೆ, ಚಕ್ಕೆ, ಲವಂಗ, ಮೆಂತ್ಯ ಮತ್ತು 1 ಏಲಕ್ಕಿ, ಒಣ ಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಡ್ರೈ ಪೌಡರ್ ಮಾಡಬೇಕು. ಫಸ್ಟು ನೀವು ನೀರು ಹಾಕ್ಬೇಡಿ, ಹಾಗೆ ಡ್ರೈ ಪೌಡರ್ ಮಾಡಬೇಕು. ಇಷ್ಟನ್ನು ನೋಡಿ, ಇವಾಗ ಈ ರೀತಿ ಡ್ರೈ ಪೌಡರ್ ಮಾಡಿ ನೆಕ್ಸ್ಟು ನೀವು ಅದಕ್ಕೆ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ, ಟೊಮೊಟೊ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ನೀವು ನೀರಂದರೆ ಕಟ್ಟಿರುತ್ತಲ್ಲ ಅದೇ ಕಟ್ಟು ಹಾಕಬೇಕು. ಬೇರೆದು ಯಾವುದೂ ಹಾಕ್ಬೇಡಿ. ನೀವು ಕಟ್ಟಿನ ಇರುತ್ತಲ್ಲ ಅದು ಮಾತ್ರ. ಕಟ್ಟು ಅಂದರೆ ರಸ, ಅದ್ರದ್ದು ಬೇಳೆ ಬೇಯಿಸಿರತ್ತು ರಸ ಇರುತ್ತಲ್ಲ ಅದನ್ನು ನೋಡಿ ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ನೀವು ಅದನ್ನು ರುಬ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಳ್ಳಿ. ಇದಕ್ಕೆ ನೀವು ಎಣ್ಣೆ, ತುಪ್ಪ, ನೀವು ಫುಲ್ ತುಪ್ಪದಲ್ಲಿ ಮಾಡ್ತೀವಿ ಅಂದರೆ ಖಂಡಿತ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ತುಪ್ಪ ಹಾಕ್ತೀನಿ ಅಂದರೆ ಆ ರೀತಿಯೂ ಮಾಡ್ಬೋದು, ಇಲ್ಲ ಎಣ್ಣೆನಾದರೂ ಹಾಕ್ಬೋದು. ಎಣ್ಣೆ ಬಿಸಿ ಆದಮೇಲೆ ಕರಿಬೇವು, ಸಾಸಿವೆ, ಈರುಳ್ಳಿ, ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಮತ್ತು ಕೊತ್ತಂಬರಿ 2 ಒಟ್ಟಿಗೆ ಹಾಕಿದ್ದೀನಿ ನಾನು, ಚಿಕ್ಕದಾಗಿ ಪೀಸ್ ಮಾಡಿ. ನೋಡಿ, ಕೊತ್ತಂಬರಿ ಮತ್ತು ಕರಿಬೇವು 2 ಒಟ್ಟಿಗೆ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಹುಣಸೆ ನೆನೆಸಿದ್ದೆನಲ್ಲ ಕಟ್ಟಿನೊಳಗಡೆ ಹಾಕಿ, ಆ ಹುಣಸೆ ರಸನ ನಾನು ಇದ್ರೊಳಗಡೆಗೆ ಹಾಕಿ ಬೇಯೋದಕ್ಕೆ ಬಿಡ್ತೀನಿ. ಇದು ಯಾವ ರೀತಿ ಬೇಯಿಸಬೇಕು ಅಂದರೆ ಈ ಥರ ನೀರಿರೋದು ಅದೆಲ್ಲ ಹೋಗಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನೀವು ಇದನ್ನು ಬೇಯಿಸಬೇಕು. ನೋಡಿ, ಇವಾಗ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಎಣ್ಣೆ ಬಿಡಬೇಕು. ಇದು ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಬಿಡಬೇಕಾದ್ರೆ ನಾವು ಈಗ ನೋಡಿ, ಇವಾಗ ಎಣ್ಣೆ ಬಿಟ್ಟಿದೆ. ಈಗ ನಾವು ರುಬ್ಕೊಂಡಿರ್ತೀವಲ್ಲ ಮಿಶ್ರಣ, ಅದನ್ನು ಆ್ಯಡ್ ಮಾಡಿ. ನೋಡಿ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇವಾಗ ನಾವು ರುಬ್ಬಿರ್ತೀವಲ್ಲ ಆ ಮಿಶ್ರಣನ ಆ್ಯಡ್ ಮಾಡಿ 1 ನಿಮಿಷ ಅದನ್ನು ಮಿಕ್ಸ್ ಮಾಡಿ. ಆ ಹುಳಿ
ಎಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಲಿ. ಹಾಗಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ನೀವು ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ತುಂಬ ಹೈ ಫ್ಲೇಮ್ ಇರೋದು ಬೇಡ, ಏಕೆಂದರೆ ಅದು ಖಾರ ಗಟ್ಟಿ ಇರುತ್ತಲ್ಲ, ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಇವಾಗ ಎಣ್ಣೆ ಎಲ್ಲ ಬಿಟ್ಟಿದೆ, ಚೆನ್ನಾಗಿ ಫ್ರೈ ಆಗಿದೆ ಇದು ಅಲ್ವಾ. ನಾವು ಖಾರನ ಸಾಂಬಾರು ನಾವು ಏನೇ ಮಾಡ್ತಿದ್ರು ನಿಜವಾಗ್ಲೂ ನಾವು ಮಾಡೋ ಮೆಥಡ್ ಕರೆಕ್ಟ್ ಇದ್ದರೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕಟ್ಟಾಕಿ ಅದನ್ನು ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಒಂದೆರಡು ಕುದಿ ಅಷ್ಟೊತ್ತು ನಾವು ಬೇಯಿಸಬೇಕು. ಇದನ್ನು ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ನೋಡಿ, ಇವಾಗ ಕುದಿ ಬರ್ತಾಯಿದೆ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಕಟ್ಟಿಟ್ಕೊಂಡಿರ್ತೀವಲ್ಲ ರಸನ, ಅದನ್ನು ನಾವು ಆ್ಯಡ್ ಮಾಡಬೇಕು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿ. ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ, ನಾನು ಫುಲ್ ಕಟ್ ಹಾಕಿದ್ದೀನಿ. ನಮಗೆ ಅನ್ನದ ಜೊತೆ ಅಲ್ವಾ ಸ್ವಲ್ಪ ಗಟ್ಟಿ ಇರಲಿ ಅಂತ. ನಿಮಗೆ ಇನ್ನೂ ತೆಳು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಕಟ್ಟನ್ನ ಜಾಸ್ತಿ ಮಾಡ್ಕೊಂಡು, ನಾನು 1 kgಗೆ 1.5 ಲೀಟ್ರ್ ನೀರು ಹಾಕ್ಬೇಕು ನೀವು ಬೇಳೆ ಬೇಯಿಸ್ಬೇಕಾದ್ರೆ. ಇದನ್ನು ನೀವು ಕರೆಕ್ಟಾಗಿ ಇಟ್ಕೊಬೇಕು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ. 1 ಸ್ಪೂನ್ ನೀವು ಬೆಲ್ಲ ಆ್ಯಡ್ ಮಾಡಿ. ನೀವು ಬೆಲ್ಲ ಆ್ಯಡಾದ್ರೂ ಮಾಡ್ಬೋದು, ಇಲ್ಲ ಹೂರ್ಣ ಇರುತ್ತಲ್ಲ ಅದನ್ನಾದರೂ ಆ್ಯಡ್ ಮಾಡ್ಬೋದು. ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡಿ. ಪಕ್ಕದಲ್ಲಿ ನಾನು ಮೇಲೊಗ್ಗರಣೆ ಅಂತ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ತುಪ್ಪ, ಎಣ್ಣೆ ಯಾವುದಾದ್ರೂ ಹಾಕಿ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದನ್ನು ಬೇಯ್ತಾ ಇರೋಂಥ ಸಾಂಬಾರಿಗೆ ಇದನ್ನು ಮಿಕ್ಸ್ ಮಾಡಿ ಮೇಲೊಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಈ ರೀತಿ ಮಾಡೋದ್ರಿಂದ ಹೋಳ್ಗೆಗೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡಿ, ಇವಾಗ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಟ್ಟು ಕೊತ್ತಂಬರಿನ ಆ್ಯಡ್ ಮಾಡಿ ಕ್ಲೋಸ್ ಮಾಡಿ, ಬೆಂದಾಗಿದೆ, ಹೋಳ್ಗೆ ಸಾಂಬಾರು ರೆಡಿಯಾಗಿದೆ. ನಿಮ್ಮ ಸೈಡೆಲ್ಲ ಹೇಗೆ ಮಾಡ್ತೀರಾ ಹೋಳ್ಗೆ ಸಾರು ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹೋಳ್ಗೆ ಸಾಂಬಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ. ಹೋಳ್ಗೆ ಸಾಂಬಾರನ್ನ ಹಾಗೆ ಕುಡಿತಾರೆ ಇಲ್ಲಿ ದಾವಣಗೆರೆ ಸೈಡ್, ಗ್ಲಾಸಿಗೆ ಹಾಕ್ಕೊಂಡು. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ನಾಗರ ಪಂಚಮಿಗೆ ಮಾಡಿದ್ದು ಹೋಳ್ಗೆ ಸಾಂಬಾರು, ಈರುಳ್ಳಿ ಬಜ್ಜಿ, ರೈಸ್, ತುಪ್ಪ ಆ್ಯಂಡ್ ಬನಾನಾ ಶೇಖರಣೆ. ಇಷ್ಟನ್ನು ಹೇಗೆ ಅನ್ನಿಸ್ತು ನನ್ನ ವೀಡಿಯೋಸ್ ನೋಡಿ ಅಂತ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.